ನನ್ನ ಶಕ್ತಿ ನಾನು ಏನು ಅನ್ಕೊಬಿಟ್ಟಿದ್ದೀನಲ್ಲ, ನಾನು 3 ಸತಿ ಗೆದ್ದೆ, ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ, ನನ್ನ ಕ್ಷೇತ್ರದಲ್ಲಿ 1 ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆದ್ದಿರಲಿಲ್ಲ, ನನ್ನನ್ನು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ. ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ, ಕುಮಾರಣ್ಣರವರ ಶ್ರಮ, ನನ್ನ JDS ಕಾರ್ಯಕರ್ತರ ಹೋರಾಟ, ಅದರಿಂದ ನಾನು ಗೆದ್ದೆ. ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ. ಇಲ್ಲದೇ ಇದ್ದರೆ ನಾನು ಝೀರೋ. ಯಾರ್ಯಾರು ನಮ್ಮ ಪಕ್ಷವನ್ನು ಹಗುರವಾಗಿ ಮಾತಾಡ್ತಾ ಇದ್ದೀರಿ, 100 ಸರ್ಕಾರ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಹಾಕಲಿಲ್ಲ, 3 ಕ್ಷೇತ್ರಕ್ಕೆ ಮಾತ್ರ ಹಾಕಿದ್ರಿ. 2 ತಿಂಗಳು ದುಡ್ಡು ತಾಯಂದ್ರಿಗೆ 4,000 ರೂಪಾಯಿ. 40 ದೇಶದಲ್ಲಿ 40 ಸೀಟಲ್ಲಿ 36 ಸೀಟ್ ಗೆದ್ದಿದ್ದೀರಿ. 36 ಸೀಟ್ ಗೆದ್ದೈತೆ. ಎಲ್ಲವೂ ಆಡಳಿತಾರೂಢ ಪಕ್ಷವೇ ಗೆದ್ದಿರೋದು. ಸಂಚಿನಿಂದ ಆಸೆ ಆಮಿಷಗಳು ಸೇರಿಸಿ ಗೆದ್ದಿದ್ದೀರಿ. ಜನ ಆಶೀರ್ವಾದ. ಒಳ್ಳೆ ಕೆಲಸ ಮಾಡಿ. ಬೇರೆ ಪಕ್ಷನ ಯಾಕೆ ಟೀಕೆ ಮಾಡ್ತೀರಿ? ಒಬ್ರು ಹೇಳ್ತೀರಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ, ಒಬ್ರು ಹೇಳ್ತೀರಿ ಮುಳುಗೋಯ್ತದೆ. ಜನತಾ ದಳದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ, ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಶಕ್ತಿ. ನೀವು ನಿಮ್ಮ ಪಕ್ಷ ಬಿಟ್ಟು ಬನ್ನಿ, ಗೊತ್ತಾಯ್ತದೆ ನೀವು ಎಷ್ಟು ಶಕ್ತಿವಂತರು ಅಂತ. ಕಾಂಗ್ರೆಸ್ ಲೀಡರ್ಗಳು ನೋಡಿ ಸರ್, ಅವ್ರನ್ನ ಜನ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರದ ಕೆಲಸಗಳಿರ್ತವೆ, ಹೋಗ್ಬೇಕಾಯ್ತದೆ. ಹೋದಾಕ್ಷಣಕ್ಕೆ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಹೇಳೋಕ್ಕಾಗುತ್ತಾ? ಏನು ರೀ ಮಂಜಣ್ಣ, ಹೇಳೋಕ್ಕಾಗುತ್ತಾ? ಹೋಗಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನೇನು ಬಂದು ಸತ್ಯ ಮಾಡಿ ಅಂತ ಹೇಳಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ, ನಿಮಗೆ ಆ ತಾಯಿ ಮೇಲೆ ನಂಬಿಕೆ ಇದ್ದರೆ ನಾನು ಅಲ್ಲಿ ಹೇಳ್ಬಿಡ್ತೀನಿ, ನಾನಿನ್ನು ಸಾರ್ವಜನಿಕ ಜೀವನಕ್ಕೆ ಹೋಗಲ್ಲ ಬನ್ನಿ ಅಂತ ಹೇಳಿರೋದು. ಅವ್ರನ್ನ ಕರೆಯೋದು ದೊಡ್ಡವನ ನಾನು. ನೋಡಿ, ನಾನು ಇವತ್ತೇ ಫಸ್ಟ್ ಹೇಳಿರೋದು. ನಾನು ಹೇಳಿದ್ನಲ್ಲ, ನಾನು ಇಲ್ಲಿವರೆಗೆ ನನ್ನನ್ನು ಸಾರ್ವಜನಿಕವಾಗಿ ಬಿ ಫಾರಂ ವಿಚಾರ, ನನ್ನ ಗೆಲುವು ಸೋಲಿನ ವಿಚಾರ, ಮತ್ತು ನಾನೇ ಎಲ್ಲವನ್ನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರಿಂದ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ. ನಾನು ಇಲ್ಲಿವರೆಗೆ ಅವ್ರೇನು ಬೇರೆ ಪಕ್ಷನ ಅವರಿದ್ದ ಮಾತಾಡೋಕ್ಕೆ ನಮ್ಮ ನಾಯಕರು ಅಂತ ಹೇಳಿದ ಮೇಲೆ ನಾನು ಜನರಿಗೆ ನಾನು ಅದೇನು ಮಾಡಿಲ್ಲ, ಅವ್ರು ತಪ್ಪು ಗ್ರಹಿಕೆಯಿಂದ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ವಿಶ್ವಾಸ, ಪ್ರೀತಿ, ಗೌರವ, ಭಯ, ಭಕ್ತಿ ಎಲ್ಲ ಇದೆ. ನಮಸ್ಕಾರ. ನೋಡಿ ಸರ್, ನಾವು ಮನವಿ ಮಾಡೋದಿರಲಿ, ಶಾಸಕರು ಮನವಿ ಮಾಡೋದಿರಲಿ, ಇದೇ ರೀತಿ ಮುಂದುವರೆದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವು ಕೇಳಿ, ಎಷ್ಟು 1,000 ಕೋಟಿ ಸಾಲಕ್ಕೆ ನೀವು ಬೇಡಿಕೆಯನ್ನು ಇಟ್ಟಿದ್ದೀರಿ ಅಂತ. ಈಗ ಅವರನ್ನು ಎಷ್ಟು 1,000 ಕೋಟಿಗೆ ಸಾಲಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೀರಿ ಅಂತ